ನಮಸ್ಕಾರ. ಇವತ್ತು ಶ್ರೀ ಸರ್ವದೇವ ಪರಂಜ್ಯೋತಿ ಧ್ಯಾನ ವಿಹಾರದ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಸನ್ಮಾನಿಸಿದ್ದಕ್ಕೆ ಎಲ್ಲ ಪರಂಜ್ಯೋತಿ ಧ್ಯಾನ ವಿಹಾರದ ಎಲ್ಲ ಆಡಳಿತ ವರ್ಗಕ್ಕೆ ನನ್ನ ಹೃದಯಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಇದು ಕೇವಲ ಸರ್ವದೇವ ಪರಂಜ್ಯೋತಿ ಅಲ್ಲ, ಇದು ಸರ್ವ ಧರ್ಮಗಳ ಪರಂಜ್ಯೋತಿ ಅಂತ ಯಾಕೆಂದ್ರೆ ಈ ಸರ್ವದೇವ ಪರಂಜ್ಯೋತಿ ಈ ಸಂಘಟನೆ ಏನಿದೆ, ಇದಕ್ಕೆ ಜಾತಿ ಇಲ್ಲ, ಇದಕ್ಕೆ ಯಾವುದೇ ಒಂದು ಬಾರ್ಡರ್ದು ಬ್ಯಾರಿಯರ್ ಇಲ್ಲ. ಅಂದರೆ ನಾವೆಲ್ಲ ಒಂದೇ, ಮನುಷ್ಯ ಜಾತಿ ಒಂದೇ ಎನ್ನುವ ಪರಿಕಲ್ಪನೆಯಲ್ಲಿ ಇದರಲ್ಲಿ ಆಗ್ತಾ ಇದೆ. ಯಾಕಂದರೆ ಈ ರೀತಿಯ ನಮ್ಮ ಸಮಾಜದಲ್ಲಿ ಈ ರೀತಿಯ ಸಂಘಟನೆಗಳು, ಈ ರೀತಿಯ ಧಾರ್ಮಿಕ ಪ್ರಕ್ರಿಯೆಗಳು ನಾವು ಹೆಚ್ಚು ಹೆಚ್ಚು ಮಾಡಬೇಕು. ಇದೆಲ್ಲ ಸಮಾಜಕ್ಕೆ ಸೇತುವೆಯಾಗಿ ಕೆಲಸ ಮಾಡ್ತಾ ಇದೆ, ಇದು ಸಮಾಜಕ್ಕೆ ಗೋಡೆಯಾಗಿ ಕೆಲಸ ಮಾಡ್ತಾ ಇದೆ. ಯಾಕಂದರೆ ನೋಡಿ, ಅದು ಯಾವ ರೀತಿ ಆಗಿದೆ ಅಂದರೆ, ಈಗ ನಾವು ಟೆಂಪಲ್ ಅನ್ಬೋದು, ಮಾಸ್ಕ್ ಅನ್ಬೋದು, ಅಥವಾ ನಾವು ಚರ್ಚ್ ಅನ್ಬೋದು. ಅಕ್ಷರಗಳು ಅಷ್ಟೇ ಇದೆ. ಟೆಂಪಲ್ ಅಂದರೆ TEMPLE 6 ಅಕ್ಷರ. ಟೆಂಪಲಲ್ಲೂ 6 ಅಕ್ಷರ ಇದೆ, ಚರ್ಚಲ್ಲೂ 6 ಅಕ್ಷರ ಇದೆ, ಮಾಸ್ಕಲ್ಲೂ 6 ಅಕ್ಷರ ಇದೆ. ಅದೇ ರೀತಿ ಗೀತಾ ಅಥವಾ ಬೈಬಲ್ ಅಥವಾ ಕುರಾನ್ 5 ಅಕ್ಷರನೇ ಇದೆ. ಇದು ಹೇಗಾಗಿದೆ ಅನ್ನೋದು ಗೊತ್ತಿಲ್ಲ. ಇದು ಯಾವುದೋ ಒಂದು ಅದ್ಭುತವಾದ ಒಂದು ಶಕ್ತಿ ಇದನ್ನ ಈ ರೀತಿ ಕೂಡಿಸಿದೆ ಅನ್ಸುತ್ತೆ. ಅದರ ಅರ್ಥ ಎಲ್ಲಾ ಧರ್ಮಗಳು ಒಂದೇ, ಆದರೆ ಮನೋಭಾವ ಬೇರೆ ಬೇರೆ ಇರುತ್ತೆ. ಇವತ್ತು ನಾವು ಈ ಜಗತ್ತಿನಲ್ಲಿ ಬಹಳ ವೇಗವಾಗಿ ಹೋಗ್ತಾ ಇದೆ, ಜಗತ್ತು ಹೋಗ್ತಾ ಇದೆ, ವೇಗವಾಗಿ ಹೋಗ್ತಾ ಇದೆ. ಅದೇ ರೀತಿ ನಾವು ಈ ಗಣಕೀಕರಣ ಮತ್ತು ತಂತ್ರಜ್ಞಾನದ ಯುಗದಲ್ಲಿ ಇದ್ದೇವೆ. ಈ ತಂತ್ರಜ್ಞಾನದ ಯುಗದಲ್ಲಿ ನಾವು ಯಂತ್ರಗಳ ರೀತಿ ಇದ್ದೇವೆ. ದೊಡ್ಡ ದೊಡ್ಡ ನಗರಗಳಲ್ಲಂತೂ ನಾವು ಯಂತ್ರಗಳ ರೀತಿ ಕೆಲಸ ಮಾಡ್ತಾ ಇದ್ದೇವೆ. ಒಬ್ಬರಿಗೊಬ್ಬರು ಸಂಬಂಧಗಳು ಕಡಿಮೆ ಆಗ್ತಾ ಇದೆ, ಅವಿಭಾಜ್ಯ ಕುಟುಂಬಗಳು, ಜಾಯಿಂಟ್ ಫ್ಯಾಮಿಲಿಗಳು ಕಡಿಮೆ ಆಗ್ತಾ ಇದೆ. ಇದರಿಂದ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಸೊ ಅದರಿಂದ ಈ ರೀತಿ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ರೆ ಮನಸ್ಸುಗಳು ಒಂದಾಗುತ್ತೆ. ಅದೇ ರೀತಿ ಉತ್ತಮವಾದ ಸಂಬಂಧ ಸಮಾಜದಲ್ಲಿ ಬೆಳೆಯುತ್ತೆ. ಯಾಕೆಂದ್ರೆ ನಾವು ಮನೆಗಳನ್ನ ಕಟ್ಟಬೇಕಾದ್ರೆ ನಾವು ವಾಸ್ತು ತಜ್ಞರನ್ನ ನಾವು ಸಲಹೆ ತಗೊಂತೀವಿ. ಆ ಕಡೆ ಬಾಗಿಲು ಇರಬೇಕು, ಈ ಕಡೆ ಕಿಟಕಿ ಇರಬೇಕು, ಆ ಕಡೆ ದೇವ್ರ ಮೂಲೆ ಅದು, ಈ ಕಡೆ ಬೇರೆ ಅಗ್ನಿ ಮೂಲೆ ಅದು. ನನ್ನ ಅರ್ಥದಲ್ಲಿ ಮನೆಯ ವಾಸ್ತುಗಿಂತ ಮನಸ್ಸಿನ ವಾಸ್ತು ಬಹಳ ಮುಖ್ಯ. ಮನಸ್ಸಿನ ವಾಸ್ತು ಅಂದ್ರೆ ನಾವು ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆಯ ಗುಣ ಇರುತ್ತೆ. ಆ ಒಳ್ಳೆಯ ಗುಣಗಳನ್ನ ಮಾತ್ರ ನಾವು ಮಾತಾಡಬೇಕೇ ಹೊರತು ಬೇರೆ ನಾವು ಯಾವುದೇ ಒಂದು ಕೆಟ್ಟ ಗುಣಗಳ ಬಗ್ಗೆ ನಮ್ಮ ಮನಸ್ಸಲ್ಲೇ ಇಟ್ಕೋಬೇಕು. ಯಾಕೆಂದ್ರೆ ನಾವು ಇವತ್ತು ಸಂತೋಷವನ್ನ ಎಲ್ಲ ಕಡೆ ಹುಡುಕ್ತಾ ಇದ್ದೇವೆ, ನೆಮ್ಮದಿಯನ್ನ ಎಲ್ಲ ಕಡೆ ಹುಡುಕ್ತಾ ಇದ್ದೇವೆ. ಈ ನೆಮ್ಮದಿ ಮತ್ತು ಇವತ್ತು ಈ ಕಾರ್ಯಕ್ರಮ ಮಾಡೋದ್ರಿಂದ ಇಲ್ಲಿ ನೆರೆದಿರ್ತಕ್ಕಂಥ ಭಕ್ತಾದಿಗಳು, ಪರಂಜ್ಯೋತಿ ಭಕ್ತಾದಿಗಳು, ಅವರಲ್ಲೇ ಒಂದು ಪರಿವರ್ತನೆ ಆಗುತ್ತೆ. ಯಾಕೆಂದ್ರೆ ಇದು ಉತ್ತಮವಾದಂತ ಸಮಾಜ ಸೇವೆ ಕೂಡ ಇವತ್ತು ಪರಂಜ್ಯೋತಿ ಸಂಘಟನೆ ಮಾಡ್ತಾ ಇದೆ. ಉಚಿತವಾಗಿ ಪುಸ್ತಕಗಳನ್ನ ಕೊಡುವಂಥದ್ದು, ಹೆಂಗಸರಿಗೆ ಸಬಲೀಕರಣ. ನೋಡಿ, ಹೆಣ್ಣು ಮಕ್ಕಳದು ಯಾವಾಗ ನಮ್ಮ ದೇಶ ನಿಜವಾಗ್ಲೂ ಸ್ವತಂತ್ರ ಬಂತು ಅಂತ ನಾವು ಹೇಳ್ತೀವಿ ಅಂದ್ರೆ, ಯಾವಾಗ ಅಂದ್ರೆ ಮನೆಯಲ್ಲಿ ಹೆಣ್ಣು ಮಗು ಆದಾಗ ನಾವು ಸಿಹಿ ಹಂಚುವ ಕಾಲ ಬರಬೇಕು. ಮನೆಯಲ್ಲಿ ಹೆಣ್ಣು ಮಕ್ಕಳಾದಾಗ ಸಿಹಿ ಹಂಚುವ ಕಾಲ ಬರಬೇಕು. ಎಷ್ಟೋ ನಮ್ಮ ಇವತ್ತು ಸಮಾಜದಲ್ಲಿ ಅದೊಂದು ಏನೋ ತಪ್ಪು ಕಲ್ಪನೆ ಇದೆ. ಹೆಣ್ಣು ಮಕ್ಕಳು ಆದ್ರೆ ಬಹಳ ಸಮಸ್ಯೆ ಆಗುತ್ತೆ, ನಾವು ಜವಾಬ್ದಾರಿ ಹೆಚ್ಚು ಬರಬೇಕು ಅಂತ. ಆದರೆ ನಿಜವಾಗ್ಲೂ ತಂದೆ ತಾಯಿಗಳನ್ನ ಕಷ್ಟ ಕಾಲದಲ್ಲಿ ನೋಡತಕ್ಕಂಥವ ಯಾವ್ದಾದ್ರು ಒಂದು ಇದ್ರೆ ಅವರೇ ಹೆಣ್ಣುಮಕ್ಕಳು, ನಿಜವಾದ ಹೆಣ್ಣುಮಕ್ಕಳು. ಅದರಿಂದ ನಾವುಗಳು ಕೂಡ ಈಗ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ. ನೋಡಿ, ಮೌನ
ನಮ್ಮ ಮನಸ್ಸನ್ನು ಶುದ್ಧಿ ಮಾಡುತ್ತೆ. ಮೌನ ಸ್ನಾನ ದೇಹವನ್ನ ಶುದ್ಧಿ ಮಾಡುತ್ತೆ. ಅದೇ ರೀತಿ ಇವತ್ತು ನಮ್ಮ ಪ್ರಾರ್ಥನೆ ಆತ್ಮವನ್ನ ಶುದ್ಧಿ ಮಾಡುತ್ತೆ. ಅದೇ ರೀತಿ ನಮ್ಮ ನಂಬಿಕೆ ಒಂದು ಸಂಬಂಧವನ್ನ ಶುದ್ಧಿ ಮಾಡುತ್ತೆ. ಅದೇ ರೀತಿ ಹಲವಾರು ನಮ್ಮ ಆಲೋಚನೆಗಳು ನಮ್ಮ ಮನಸ್ಸನ್ನು ಕೂಡ ಶುದ್ಧಿ ಮಾಡುತ್ತೆ. ಅದರಿಂದ ಇವತ್ತು ಈ ರೀತಿಯ ಕಾರ್ಯಕ್ರಮಗಳು ಆದರೆ, ಯಾಕೆಂದ್ರೆ ಮನುಷ್ಯನಿಗೆ ಇವ್ಯಾವ ಸಂತೋಷ ಸಂತೃಪ್ತಿ ಅಂಗಡಿನಲ್ಲಿ ಸಿಗುವ ವಸ್ತುಗಳಲ್ಲ, ಅದನ್ನು ನಾವೇ ಹುಡುಕೋಬೇಕು, ನಮ್ಮಲ್ಲೇ ನಾವೇ ಹುಡುಕೋಬೇಕಾಗುತ್ತೆ. ಅದರಿಂದ ನಾವು ಇವತ್ತು ನೋಡ್ಬೋದು, ಹಲವಾರು ಕಾಲಘಟ್ಟವನ್ನ ನಾವು ನೋಡಿದ್ದೇವೆ. ತ್ರೇತಾಯುಗ ಅಂತ ಹೇಳ್ತೀವಿ, ದ್ವಾಪರ ಯುಗ ಅಂತೀವಿ, ಕಲಿಯುಗ ಅಂತ ಹೇಳ್ತೀವಿ. ತ್ರೇತಾಯುಗದಲ್ಲಿ ಏನು ಯಾವ ಪರಿಕಲ್ಪನೆ ಇದೆ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ. ನಂತರ ದ್ವಾಪರ ಯುಗದಲ್ಲಿ ಏನು ಇಲ್ಲ, ಮೊದಲು ನಾನು ಚೆನ್ನಾಗಿರ್ಬೇಕು, ಆಮೇಲೆ ಅವ್ರು ಚೆನ್ನಾಗಿರ್ಬೇಕು, ಅದು ಪರವಾಗಿಲ್ಲ. ಆದರೆ ಈ ಕಲಿಯುಗದಲ್ಲಿ ಏನು, ನಾನು ಮಾತ್ರ ಚೆನ್ನಾಗಿರ್ಬೇಕು, ಬೇರೆಯವ್ರು ಚೆನ್ನಾಗಿರ್ಬಾರ್ದು ಅಂತ. ಸೊ ಅದರಿಂದ ಎಲ್ಲರೂ ಚೆನ್ನಾಗಿರ್ಬೇಕಾಗುತ್ತೆ. ಯಾಕೆಂದ್ರೆ ಎಲ್ಲರಲ್ಲೂ ಇರತಕ್ಕಂಥದ್ದು ಒಂದೇ ಬಹಳ ಮುಖ್ಯವಾದದ್ದು, ನಾವು ಹಂಚಿ ತಿನ್ಬೇಕು, ಕಿತ್ತು ತಿನ್ಬಾರ್ದು. ಹಂಚಿ ತಿನ್ಬೇಕು, ಕಿತ್ತು ತಿನ್ಬಾರ್ದು. ನಾವು ಅದೇ ರೀತಿ ನಾವು ಅಳಿಸಿದ್ದು ಕೊಡಬಾರ್ದು, ಉಳಿಸಿದ್ದು ಕೊಡಬೇಕು. ಇದು ಬಹಳ ನಾವು ವೇದಗಳನ್ನ ಓದ್ತೇವೆ, ವಚನಗಳನ್ನ ಓದ್ತೇವೆ, ಮಹಾಕಾವ್ಯಗಳನ್ನ ಓದ್ತೇವೆ. ಅದರ ಎಲ್ಲಾ ಸಂದೇಶ ಏನು ಅಂದ್ರೆ, ಯಾಕೆಂದ್ರೆ ಅದರ ಎಲ್ಲಾ ಸಂದೇಶ ನಾವು ಎಲ್ಲರನ್ನು ಸಮಾನತೆಯಿಂದ ಕಾಣಬೇಕು, ಸಾಮರಸ್ಯದಿಂದ ಕಾಣಬೇಕು. ನೋಡಿ, ಯಾರಾದ್ರೂ ಒಬ್ರು ಗೆದ್ದಾಗ ಚಪ್ಪಾಳೆ ಹೊಡೆಯೋದು, ಅದರಿಂದ ಅವರು ದೊಡ್ಡವರಾಗಲ್ಲ. ಗೆದ್ದೆಲ್ಲರೂ ಚೆನ್ನಾಗಿರ್ಬೇಕಾಗುತ್ತೆ. ಯಾಕೆಂದ್ರೆ ಎಲ್ಲರಲ್ಲೂ ಇರತಕ್ಕಂಥದ್ದು ಒಂದೇ ಬಹಳ ಮುಖ್ಯವಾದದ್ದು, ನಾವು ಹಂಚಿ ತಿನ್ಬೇಕು, ಕಿತ್ತು ತಿನ್ಬಾರ್ದು. ಹಂಚಿ ತಿನ್ಬೇಕು, ಕಿತ್ತು ತಿನ್ಬಾರ್ದು. ನಾವು ಅದೇ ರೀತಿ ನಾವು ಅಳಿಸಿದ್ದು ಕೊಡಬಾರ್ದು, ಉಳಿಸಿದ್ದು ಕೊಡಬೇಕು. ಇದು ಬಹಳ ನಾವು ವೇದಗಳನ್ನ ಓದ್ತೇವೆ, ವಚನಗಳನ್ನ ಓದ್ತೇವೆ, ಮಹಾಕಾವ್ಯಗಳನ್ನ ಓದ್ತೇವೆ. ಅದರ ಎಲ್ಲಾ ಸಂದೇಶ ಏನು ಅಂದ್ರೆ, ಯಾಕೆಂದ್ರೆ ಅದರ ಎಲ್ಲಾ ಸಂದೇಶ ನಾವು ಎಲ್ಲರನ್ನು ಸಮಾನತೆಯಿಂದ ಕಾಣಬೇಕು, ಸಾಮರಸ್ಯದಿಂದ ಕಾಣಬೇಕು. ನೋಡಿ, ಯಾರಾದ್ರೂ ಒಬ್ರು ಗೆದ್ದಾಗ ಚಪ್ಪಾಳೆ ಹೊಡೆಯೋದು, ಅದರಿಂದ ಅವರು ದೊಡ್ಡವರಾಗಲ್ಲ. ಗೆದ್ದಾಗ ಯಾರಾದ್ರೂ ಚಪ್ಪಾಳೆ ಹೊಡೆದ್ರೆ ಅವರು ದೊಡ್ಡವರಾಗೋದಿಲ್ಲ. ಆದರೆ ಅವರು ಕೆಳಗೆ ಬಿದ್ದಾಗ ಅವರನ್ನ ಮೇಲೆತ್ತುವ ಕೆಲಸ ಮಾಡಿದರೆ ಅವರು ದೊಡ್ಡವರಾಗ್ತಾರೆ. ನಮ್ಮ ನೋವು ನಮಗೆ ಗೊತ್ತಾದ್ರೆ ಅದರ ಅರ್ಥ ಏನು? ನಮ್ಮ ನೋವು ನಮಗೆ ಗೊತ್ತಾದ್ರೆ ಅರ್ಥ ಏನು? ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ. ನಮ್ಮ ನೋವು ಗೊತ್ತಾದ್ರೆ ನಮ್ಗೆ ಜೀವಂತವಾಗಿದ್ದೀವಿ. ಆದ್ರೆ ಬೇರೆಯವರ ನೋವು ಗೊತ್ತಾದ್ರೆ ನಾವು ಮನುಷ್ಯರಾಗಿದ್ದೀವಿ ಅಂತ. ಅದರಿಂದ ನಾವು ಯಾವಾಗಲೂ ಅಷ್ಟೇ ಬೇರೆಯವರ ಕಣ್ಣೀರನ್ನು ಒರೆಸತಕ್ಕಂಥ ಕೆಲಸ, ದೈವತ್ವ ಅಂತೀವಿ ನಾವು, ಮೃಗತ್ವ ಅಂತೀವಿ, ಅಥವಾ ನಾವು ಮನುಷ್ಯತ್ವ ಅಂತೀವಿ. ಮೃಗತ್ವ ಅಂದ್ರೆ ಏನು? ಬೇರೆಯವರ ಕಣ್ಣಲ್ಲಿ ನೀರನ್ನು ಬರೆಸುವಂಥದ್ದೇ ಮೃಗತ್ವ. ದೈವತ್ವ ಅಂದ್ರೆ ಕಣ್ಣೀರೇ ಬರದಂಗೆ ನೋಡ್ಕೊಳ್ಳೋದು ದೈವತ್ವ. ಆದರೆ ಮನುಷ್ಯತ್ವ ಅಂದ್ರೆ ಬಂದಂತ ಕಣ್ಣೀರನ್ನು ಒರೆಸುವಂಥದ್ದು, ಅದು ನಿಜವಾಗ್ಲೂ ಮನುಷ್ಯತ್ವ. ಈ ರೀತಿ ಅಂದ್ರೆ ನಾವು ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ ಮೇಲೆ ನಾವು ಆಯ್ತು ಹಲವಾರು ಮಹಾತ್ಮರ ಹೆಸರಲ್ಲಿ ಜಯಂತಿಯನ್ನು ಆಚರಣೆ ಮಾಡ್ತೇವೆ. ಇವತ್ತು ಗಾಂಧಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಅಥವಾ ದೊಡ್ಡ ದೊಡ್ಡ ಸಾಧಕರು ಬಸವ ಜಯಂತಿ, ಬುದ್ಧ ಜಯಂತಿ. ಅಂದ್ರೆ ಬರೀ ಜಯಂತಿಗಳನ್ನ ಆಚರಣೆ ಮಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಅವರ ತತ್ವ ಸಿದ್ಧಾಂತವನ್ನ ನಾವು ಅಳವಡಿಸ್ಕೋಬೇಕು. ಆವಾಗ ಅದಕ್ಕೆ ನಾವು ನಿಜವಾಗ್ಲೂ ಒಂದು ಅರ್ಥ ಬರುತ್ತೆ. ಅದರಿಂದ ನಾವು ನಿಜವಾಗಿ ನಮ್ಮನ್ನ ಕಾಪಾಡೋದು ಯಾವುದು? ಹಣ ನಮ್ಮನ್ನು ಕಾಪಾಡಲ್ಲ ಯಾವಾಗಲೂ, ಅಧಿಕಾರ ಯಾವಾಗಲೂ ಕಾಪಾಡೋದಿಲ್ಲ ನಮ್ಮನ್ನ. ಸೊ ಇನ್ಫ್ಯಾಕ್ಟ್ ನಾವು ಅದನ್ನ ನಾವು ಕಾಯ್ಕೊಂಡು ಕುತ್ಕೋಬೇಕಾಗುತ್ತೆ. ಆದ್ರೆ ನಮ್ಮನ್ನ ನಿಜವಾಗಿ ಕಾಯುವಂಥದ್ದು ಯಾವುದಪ್ಪ ಅಂದ್ರೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಪರೋಪಕಾರಿ ಮನೋಭಾವ. ನೀವು ಯಾವಾಗಲೂ ಅಷ್ಟೇ ನಮ್ಮ ತಂದೆ ತಾಯಿಗಳನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ, ಗುರು ಹಿರಿಯರನ್ನ, ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ, ಅಂಥವರ ಮನೆಯಲ್ಲಿ ದೇವರೇ ಬಂದು ವಾಸ ಮಾಡ್ತಾನೆ. ಅಂಥವರ ಮನೆಯಲ್ಲಿ ದೇವರೇ ಬಂದು ವಾಸ ಮಾಡ್ತಾನೆ. ಆದ್ರೆ ಈ ಜಗತ್ತು ಬದಲಾವಣೆ ಆಗ್ತಾ ಹೋಗ್ತಾ ಇದೆ. ಜಗತ್ತು ನೋಡಿ ಅಂದ್ರೆ ತುಂಬಾ ಮನಸ್ಸಿಗೆ ನೋವಾದ್ರೆ ಅದೇ ಒಂದು ಭಾರ. ಮನಸ್ಸಿಗೆ ನೋವಾದ್ರೆ ಅಥವಾ ನಾವು ಕೋಪ ಮಾಡ್ಕೊಂಡ್ರೆ ಅದು ಒಂಥರ ಭಾರ. ಅದಕ್ಕೆ ಹೇಳ್ತೇವೆ ನಾವು, ಮನಸ್ಸು
ಭಾರ ಆದ್ರೆ ಏನ್ ಮಾಡಬೇಕು? ಧ್ಯಾನ ಮಾಡಬೇಕು. ಮನಸ್ಸಿನಲ್ಲಿ ನೋವಾದ್ರೆ ಏನ್ ಮಾಡಬೇಕು? ದೇವ್ರ ಪೂಜೆ ಮಾಡಬೇಕು. ಅದೇ ನಿಮ್ಮ ಶರೀರದ ತೂಕ ಜಾಸ್ತಿ ಆದ್ರೆ ಏನ್ ಮಾಡಬೇಕು? ವ್ಯಾಯಾಮ ಮಾಡಬೇಕು. ಶರೀರದ ತೂಕ ಜಾಸ್ತಿ ಆದ್ರೆ ವ್ಯಾಯಾಮ ಮಾಡಬೇಕು. ಮನಸ್ಸಿನ ತೂಕ ಜಾಸ್ತಿ ಆದ್ರೆ ಧ್ಯಾನ ಮಾಡಬೇಕು. ಅದೇ ರೀತಿ ಜೇಬಿನ ತೂಕ ಜಾಸ್ತಿ ಆದ್ರೆ ದಾನ ಮಾಡಬೇಕು.